ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನಾ. ನನ್ನ ಹೆಸರು ಗುರುದೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಅಲ್ಲಿ ನೀವು ಏನ್ ನೋಡ್ತೀರಾ ಅಂದ್ರೆ, ತುಂಬಾ ಜನ ಬಂದು ನೇಚರ್ ತೋರಿಸಿ, ಕೇರಳ ಟೆಂಪಲ್ ಎಲ್ಲ ತೋರಿಸಿ ಅಂತ ಇದ್ರು. ಅದಕ್ಕೆ ಇಲ್ಲೊಂದು ಸ್ಪೆಷಲ್ ಟೆಂಪಲ್ ಇದೆ. ಸ್ಪೆಷಲ್ ಅಂದ್ರೆ ಲೈಕ್ ವೆರಿ ಡಿಫ್ರೆಂಟ್ ಟೆಂಪಲ್. ಅದು ಒಂದು ಆಮಕುಲ ಟೆಂಪಲ್ ಅಂತ. ಆಮಕುಲಂ ಅಂದ್ರೆ ಆಮೆ, ಮತ್ತೆ ಕುಲಂ ಅಂದ್ರೆ ಲೇಕ್. ಸೊ ಲೇಕ್ ಒಳಗಡೆ ಆಮೆಗಳಿರುತ್ತೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ, 50% ಚಾನ್ಸೇ ಇರೋದು, ಇಲ್ಲ 20% ಅಲ್ಲಿ ಆಮೆ ಕಾಣಲ್ಲ. ಯಾಕಂದರೆ ತುಂಬ ಮಳೆ ಗೈಸ್. ಇಲ್ಲಿ ಬೆಳಗ್ಗೆ ನಿನ್ನೆ ನೈಟಿಂದ ಮಳೆ ಬರ್ತಾನೆ ಇತ್ತು, ಸ್ಟಾಪೇ ಆಗಿಲ್ಲ. ಸೊ ಆಮೆಗಳು ಆಚೆ ಇರತ್ತೆ ಅಂತ ಡೌಟು. ನಾನು ದೇವೇಟ ರೆಡಿ ನಾನು ಕೂದಲು ಬಾಚ್ಕೊಬೇಕು. ಸೊ ಇವಾಗ ಟೈಮ್ ಬಂದು 9 ಗಂಟೆ. ಸೊ ಬನ್ನಿ ಹೋಗೋಣ. ಹೋಗ್ತಾ ಇದೀವಿ ಗೈಸ್, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ನಿಮಿಷ ದೇವೇಟ? 10 ಮಿನಿಟ್, ಒಂದು 10 ನಿಮಿಷ ಅಷ್ಟೇ. ಆದ್ರೆ ಇಲ್ಲಿ ತುಂಬಾ ಅಕ್ಕಪಕ್ಕ ತುಂಬಾ ಒಳ್ಳೆ ದೇವಸ್ಥಾನಗಳಿದೆ ಗೈಸ್. ಶಿವ ದೇವಸ್ಥಾನ ಇದೆ, 2 ಶಿವ ದೇವಸ್ಥಾನ, ಅದು ವಿಷ್ಣು ದೇವಸ್ಥಾನ. ನಾವ್ ಇವಾಗ ಹೋಗ್ತಾ ಇರೋದು ಚೆನ್ನಾಗಿದೆ, ಹೋಗಿ ತೋರಿಸ್ತೀನಿ. ನಾವು ಟೆಂಪಲ್ ರೋಡಿಗೆ ರೀಚ್ ಆದ್ವಿ ಗೈಸ್. ಇದೆ ಎಂಟ್ರೆನ್ಸ್ ಗೈಸ್. ನಾವು ಟೆಂಪಲಿಗೆ ರೀಚ್ ಆದ್ವಿ. ಓ ಗಾಡ್, ಹಿಂಗಿದೆ ಗೊತ್ತಾ? ಈ ಮಳೆ ಎಲ್ಲ ಬಂದು ಫುಲ್ ನೋಡಿ ಗೈಸ್, ಹಿಂಗಾಗ್ಬಿಟ್ಟಿದೆ ಮಳೆಗೆ. ನೋಡಿ ಗೈಸ್, ಫುಲ್ ಫಾರೆಸ್ಟ್ ಮಧ್ಯದಲ್ಲಿ ಟೆಂಪಲ್ ದೇವಸ್ಥಾನ. ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಡೋಂಟ್ ಸ್ಲಿಪ್. ಓಕೆ, ಫಸ್ಟ್ ನಾವು ನದಿ ಹತ್ರ ಹೋಗ್ಬಿಡೋಣ ಗೈಸ್. ಇನ್ನೊಂದೇನು ಗೊತ್ತಾ, ಇಲ್ಲಿ ಜಾಸ್ತಿ ಪಿಕಾಕ್ಗಳೈತೆ. ಓಕೆನಾ? ಓಕೆ. ಗೈಸ್, ಇಲ್ಲೇ ಇದೇ ಒಂದು ಆಮಕುಲ ಟೆಂಪಲ್ ಅಂತಾರೆ. ಆಮಕುಲಂ ಅಂದ್ರೆ ಆಮೆ. ಇಲ್ಲಿ ಆಮೆಗಳು ಜಾಸ್ತಿ ಐತೆ. ಇಲ್ಲಿ ಲೇಕ್ ಐತೆ. ಈ ಲೇಕ್ ಫುಲ್ ಒಳಗಡೆ ಆಮೆಗಳೇ ಜಾಸ್ತಿ. ಸೊ ಬನ್ನಿ ತೋರ್ಸೋಣ. ಇಟ್ ಇಸ್ ಫಿಲ್ಡ್ ಬೇಬಿ. ನೋಡಿ ಬಟರ್ಫ್ಲೈ. ಗೈಸ್, ಇದೊಳಗಡೆ ಆಮೆಗಳು ಜಾಸ್ತಿ. ನಾವು ಹೋದ ಸತಿ ಬಂದಾಗ ಫುಲ್ ನೀರ್ ಮಳೆಗೋಸ್ಕರ ನೀರ್ ತುಂಬ್ಕೊಂಡ್ಬಿಟ್ಟಿದೆ ಗೈಸ್. ಆಕ್ಚುಲಿ ಇದೊಳಗಡೆ ಆಮೆಗಳು ಜಾಸ್ತಿ ಇದೆ. ಅಲ್ಲಿ ನೋಡಿದ ಹೆಡ್ ಇಲ್ಲಿ ಅದ ಸಿಸಿಂದು ವಿಡಿಯೋ. ಪಿಕಾಕ್ಗಳು ತುಂಬಾ ಜಾಸ್ತಿ ಗೈಸ್. ನಮ್ಗೆ ನೋಡಕ್ಕೆ ಎಷ್ಟು ಚಂದ, ಒಂದು ಝೂಗೆ ಬಂದಿರೋ ತರ ಫೀಲ್ ಆಗುತ್ತೆ. ಯಾಕಂದ್ರೆ ಹಾವುಗಳು ಇದೆ. ಆಕ್ಚುಲಿ ನಾವು ಹೋದ್ ಸತಿ ಬಂದಾಗ ಹಾವುಗಳು ನೋಡಿದ್ವಿ, ಪಿಕಾಕ್ ನೋಡಿದ್ವಿ, ಮತ್ತೆ ಇಲ್ಲಿ ಆಮೆಗಳು. ಮತ್ತೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಒಂದು ಆಮೆ. ವಿಷ್ಣು ಇದೆಲ್ಲ, ವಿಷ್ಣು ಬೇರೆ ಅವತಾರ, ಅದು ಆಮೆ. ಸೊ ಯಾವಾಗ್ಲೂ ಇವರು ನೀರು ಇಲ್ಲಿಂದ ಎತ್ತಿ ಅಲ್ಲಿ ದೇವರಿಗೆ ಅಭಿಷೇಕಗೆ ಮತ್ತೆ ಪೂಜೆಗೆಲ್ಲ ಈ ನೀರೇ ಯೂಸ್ ಮಾಡೋದು. ಮುಂಚೆ ಮಳೆ ಇಲ್ದಿರ ಅಲ್ಲೆಲ್ಲ ಫುಲ್ಲು ಪ್ಲೇನ್ ಆಗಿರುತ್ತೆ ಗೈ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಬಿಸಿಲಿಗೆ ಆಚೆ ಕಡೆ ಬರ್ತಾರೆ. ಇವಾಗ ಫುಲ್ ಮಳೆ ಅಲ್ವಾ, ಅವ್ರು ಒಳಗಡೆನೆ ಇದಾರೆ, ಆಚೆ ಬರಕ್ ಆಗ್ತಾ ಇಲ್ಲ. ಹೌದು. ಸ್ವಲ್ಪ ರೈನ್ ಇದೆ ಗೈಸ್ ಇಲ್ಲಿ. ಈ ಚೊಂಬೆ ಐತಲ್ಲ, ಈ ಚೊಂಬಿಂದ ದೇವರಿಗೆ ಇಲ್ಲಿಂದ ನೀರ್ ತಗೊಂಡ್ಬಂದು ಅಭಿಷೇಕ ಮಾಡ್ತಾರೆ. ಇದು ದೇವ್ರು ವಿಷ್ಣುನೇ. ವಿಷ್ಣುದಲ್ಲಿ ಇಷ್ಟೊಂದು ಅವತಾರಗಳೈತಲ್ಲ, ಅದಲ್ಲಿ ಇದೊಂದು ಆಮೆ ಅವತಾರ. Fish is jumping, baby. It's jumping like a dolphin.
ಆಕ್ಚುಲಿ ಇವಾಗ ಇದ್ದಲ್ಲ ಟೆಂಪಲ್ ಬಂದು ಅಲ್ಲಿ ಒಳಗಡೆ ಇರೋದು ಟೆಂಪಲ್. ಇವಾಗ ಅಲ್ಲಿ ಹೋಗೋಣ. ಏನಾದ್ರು ತಗೊಂಬರ್ಬೇಕಾಯ್ತು. ಕಡಲೆಪುರಿ ಅಂತೂ ಇಲ್ಲಿ ಸಿಗಲ್ಲ. ಬಿಸ್ಕೆಟ್ಸ್ ಏನಾದ್ರು ತಗೊಂಬಂದು ಹಾಕಿದ್ರೆ ಅದು ಬರ್ತಾ ಇತ್ತು ಅಲ್ವಾ? ಹೌದು. ನಮ್ಮ ಬ್ಯಾಗ್ ಆಕ್ಚುಲಿ ನಾವು ಏನಂತ ನೆನ್ಸ್ಕೊಂಡ್ಬಂದ್ವಿ, ಟೆಂಪಲ್ ಓಪನ್ ಇರಲ್ಲ, ಆದ್ರೂ ಒಂದು ಟೈಮ್ ಬೇಗಿಗೆ ಸುಮ್ಮನೆ ಹೋಗಿ ನೋಡೋಣ ಅಂತ. ನಮ್ಮ ಅತ್ತೆಲ್ಲ ಅಂತ ಇದ್ರು, ದೇವಸ್ಥಾನ ಎಲ್ಲ ಓಪನ್ ಇರಲ್ಲಮ್ಮ ಇವಾಗ ಫುಲ್ ಮಳೆ ಅಲ್ವಾ ಅಂತ. ದೇವಟನೂ ಅಂದ್ರು ಓಪನ್ ಇರಲ್ಲ ಅಂತ. ನನ್ನ ಮನ್ಸೇನೋ ಓಪನ್ ಇರತ್ತೆ ಅಂತ ನೆನ್ಸ್ಕೊಂಡ್ ಬಂದೆ, ಓಪನ್ ಇದೆ ಗೈಸ್. ಸೊ ಗೈಸ್, ನಾವು ದೇವಸ್ಥಾನ ಒಳಗಡೆ ಇದ್ದೀವಿ. ಆ್ಯಕ್ಚುಲಿ ದೇವ್ರನ್ನ ತೋರ್ಸಂಗಿಲ್ಲ, ಕ್ಯಾಮ್ರಾ ನಾಟ್ ಅಲೌಡ್, ಮೊಬೈಲ್ ಫೋನ್ಸ್. ಸೊ ಅದಕ್ಕೆ ನಾವು ಬ್ಯಾಕ್ ಸೈಡ್, ಇದು ದೇವರು, ಇದು ದೇವಸ್ಥಾನ, ಇದೊಳಗಡೆ ಇನ್ನೊಂದು ಏನಂದರೆ ಈ ಕೇರಳದಲ್ಲಿ ನಾವು ದೇವ್ರ ಹತ್ರ ಪೂಜೆ ಸ್ಟಾರ್ಟು. ನಾನು ಆಚೆ ಹೇಳ್ತೀನಿ ಇದ್ರ ಬಗ್ಗೆ. ಇದೊಳಗಡೆ ಗೈಸ್ ದೇವ್ರು ಇರೋದು, ಇದೊಳಗಡೆ. ಆದರೆ ನಾವು ಆಚೆನೇ ನಿಂತ್ಕೊಂಡು ದೇವ್ರನ್ನ ನೋಡಬೇಕು. ಇದು ನೋಡಿ ಗೈಸ್ ಬಾವಿ. ಓಪ ಇಷ್ಟು ನೀರೈತೆ. ದೇವಸ್ಥಾನ ಅಲ್ವಾ, ಅದಕ್ಕೆ ದೇವರು ಜಾಸ್ತಿ ನೀರು ಕೊಟ್ಟಿದ್ದಾರೆ. ಇನ್ಸೈಡ್ ಸ್ನೇಕ್ ಇದೆ. ಗೊತ್ತಿಲ್ಲವಾ? ನೋಡಿ ನೋಡ್ಲಾ. ಇದು ಯಾವ್ದೋ ರಿವರ್ ತರ ಇದೆ ಗೈಸ್. ಇವಾಗ ಹಿಂಗ್ ಹೋಗೋದು. ನೋಡಿ ಗೈಸ್, Ketoti taking risk. ನೋಡಿ ಗೈಸ್, ಇದು ಒಂದು ಫಾರೆಸ್ಟ್, ತುಂಬಾ ಚೆನ್ನಾಗಿದೆ ಒಳಗಡೆ. ಇಲ್ಲಿ ಸ್ನೇಕ್ ಇರ್ಬೋದು. ಸೊ ನಮ್ಮ ಅಚ್ಚ ಏನಾದ್ರು ಈ ವಿಡಿಯೋ ನೋಡಿದ್ರೆ ನಾವಿಬ್ರು ಸತ್ವಿ. ನಡಿ ಗೈಸ್, ಟೂ ಸೈಡ್ ಫುಲ್ ಫಾರೆಸ್ಟು. ಅಲ್ಲಿ ನಾಗಾಲಯ. ದಿಸ್ ಇಸ್ ನಾಗಾಲಯ ಬೇಸ್ ಸ್ನೇಕ್ ಪ್ಲೇಸ್. ನಾಗಾಲಯ ಹೌದು. ನಮ್ಮ ಬೆಂಗಳೂರಲ್ಲಿ ದೇವಸ್ಥಾನ ಇರುತ್ತೆ, ಅದು ನಾವು ಸುತ್ತೀವಿ. ನೋಡಿ ಗೈಸ್, ನೋಡಿ ಇದು ನಾಗಾಲಯ. ಅದು ನಾಗಾಲಯ, ನಾಗರಾಜ, ನಾಗರಾಜ್ಞಿ. ಒಂದು ನಾಗರಾಜ, ನಾಗರಾಜ್ಞಿ. ಇಷ್ಟು ದಿನ ಕರ್ಕೊಂಡ್ಬಂದಿಲ್ಲ, ಇವಾಗ ಕರ್ಕೊಂಡ್ಬಂದಿದ್ದಾರೆ. ಮತ್ತೆ ಇನ್ನೊಂದು, ಈ ಕೇರಳದಲ್ಲಿ ದೇವಸ್ಥಾನ ಒಳಗಡೆ ಬಿಡ್ತಾರೆ, ಆದ್ರೆ ದೇವ್ರನ್ನ ನೋಡಕ್ಕಂತೂ ಒಂದ್ ಸ್ವಲ್ಪ ಹತ್ರ ನಾವು ಸೀರೆ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಬೇಕು, ನಮ್ಮನ್ನ ಒಳಗಡೆ ಬಿಡಿ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಇಲ್ಲ ಇವತ್ತು ನನ್ನ ಬರ್ಡೇ ಅಂತ ಹಂಗ್ ಒಂದ್ ಸ್ವಲ್ಪ ಕಾಸು ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮ್ಮನ್ನ ಒಂದ್ ಸ್ವಲ್ಪ ಒಳಗಡೆ ಬಿಡ್ತಾರೆ ದೇವ್ರನ್ನ ನೋಡಕ್ಕೆ. ಇಲ್ಲಾಂದ್ರೆ ನಾವು ಆಚೆನೆ ನಿಂತ್ಕೊಂಡು ದೇವ್ರನ್ನ ಮುಗಿಬೇಕು. ಕನ್ನಡದಲ್ಲಿ ಮಾತಾಡ್ಬೇಕು. ಬ್ಯಾಕ್ ಹೋಗಿದ್ರೆ ವಾಪೀಸಾ? ನೋಡಿ ಗೈಸ್, ದಿಸ್ ಇಸ್ ಕೇರಳ ನೇಚರ್. So Ketoti again.
taking risk. Don't jump, okay? ಮೀನೆಲ್ಲ ಐತೆ. ಎಲ್ಲಿ? ಇದೆಲ್ಲ ಏನು ನಮಗೆ ನೋಡ್ಕೊಂಬರ್ದೆ ಬೇಟ. ಸೊ ಗೈಸ್ ನಾವು ದೇವರೆಲ್ಲ ಮುಗ್ದು ತೀರ್ಥೆಲ್ಲ ತಗೊಂಡು ಇವಾಗ ನಾವು ಹೊರ್ತಾ ಇದ್ದೀವಿ. ಬಂದಿದ್ದೀವಿ ಬೇಟ, ಹೋಗೋಣ. ನಂದು ಬ್ಯಾಡ್ ಲಕ್ಕು, ನಿಮ್ಮದು ಬ್ಯಾಡ್ ಲಕ್ಕು. ನಾನು ಆಮೆ ತೋರ್ಸೋಕ್ಕಾಗಿಲ್ಲ ಸರಿಗೆ, ತುಂಬ ಆಮೆಗಳಿರುತ್ತೆ. ಆದರೆ ಮಳೆ ಸೀಸನಿಂದ ಆಮೆ ಆಚೆ ಬಂದಿಲ್ಲ, ಒಳಗಡೆ ನೀರು ಒಳಗಡೆನೇ ಇದ್ದಾರೆ. ಏನಾದ್ರು ನಾನು ಬಿಸ್ಕೆಟು ಇಲ್ಲ ಕಡಲೆಪುರಿ ಹಾಕಿದ್ದಿದ್ರೆ ಬೈ ಚಾನ್ಸ್ ಬಂದಿರ್ಬೋದು ಅನಿಸುತ್ತೆ. ಮೈಂಡ್ ಯೂಸ್ ಮಾಡಿಲ್ಲ ಗೈಸ್ ನಾನು, ಸಾರಿ. ಬನ್ನಿ, ಏನೋ ಒಂದು ರಿವರ್ ಥರ ಇದೆ, ಹಂಗೆ ಹೋಗಿ ಜಂಪ್ ಮಾಡೋಣ ಅನಿಸುತ್ತೆ. ಇಪ್ಪದ ಡಾನ್ಸ್ ನಾವು ನನ್ನಾರೆ ಎಲ್ಲ ಇಲ್ಲಿ ಚೆನ್ನಾಗಿ ತೆಗಿಬೋದು. ಗೈಸ್ ಅಲ್ಲಿ ನೋಡಿದ್ರೆ ಪಿಕಾಕು, ಅದು ಪಿಕಾಕ್ ಗೈಸ್. ಆ ಥರ ಇಷ್ಟೊಂದು ಅದು ಕೀರ್ತನ ಗೈಸ್. ತಗಿಯಪ್ಪ ತಗಿ. ಇಷ್ಟು ದೊಡ್ಡದು ನಾವು ಎಲ್ಲೂ ನೋಡಿಲ್ಲ ಗೈಸ್, ಇವಾಗಲೇ ನೋಡಿದ್ದು. ವಿ ವಿಲ್ ಫ್ಲೈ ಅಂತೀನಿ. ಅದು ಸುಮ್ಮನೆ. ಸೊ ಗೈಸ್ ಮನೆ ರೀಚ್ ಆದ್ವಿ, ಫ್ರೆಶ್ ಅಪ್ ಆದ್ವಿ. ಯಾಕಂದರೆ ನಾವು ನಾಷ್ಟನೂ ಮಾಡಿದ್ದಿಲ್ಲ, ನಾಷ್ಟ ಮಾಡ್ದಿರೋ ದೇವಸ್ಥಾನಕ್ಕೆ ಹೋದ್ವಿ. ಸೊ ಮನೆಗೆ ಬರೋಷಲ್ಲೇ ಒಂದು 10:45 ಆಗಿಬಿಟ್ಟಿತ್ತು. ಅದಕ್ಕೆ ಬಂದು ತಿಂದು ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಈ ವ್ಲಾಗ್ನ ನಾನು ಹೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್.